ಚೆನ್ನಾಗೈತಾ? ಸಕ್ಕತ್ತಾಯ್ತು. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವಾಗ ತಾನೇ ಜಸ್ಟ್ ಮನೆಗೆ ಬಂದೆ. ನಮ್ಮ ಅಪ್ಪ ನನಗೋಸ್ಕರ ಏನೋ ತಂದವ್ರಂತೆ. ಓಕೆ ಅಪ್ಪ, ಏನಪ್ಪ ತಂದಿದ್ಯಾ ನನಗೋಸ್ಕರ? ಬಿರಿಯಾನಿ, ಹಾ, ಕಬಾಬು. ಹಾ, ಏನ್ ತಂದೆ ನನಗೋಸ್ಕರ? ತಿನ್ಬೇಕು ಅಂತಂದೆ. ಹಾ, ತಗೊಂಬಂದೆ. ಹಾ, ದೇವಸ್ಥಾನದ ಊಟ ಆಯ್ತು, ಹೋಗಿದ್ದು. ಹಾ, ಅದಕ್ಕೆ ನೀನು ನನಗೆ ಏನಿಲ್ವಾ ಅಂತಂದೆ. ಅದಕ್ಕೆ ನಾನು ಆಯ್ತು ತಗೊಂಬತ್ತೀನಿ ತಗೊಂಬಂದೆ ಕಬಾಬು. ಆಕ್ಚುಲಿ ಏನು ಅಂತಂದ್ರೆ ಇವತ್ತು ದೇವಸ್ಥಾನದಲ್ಲಿ ಪೂಜೆ ಇತ್ತು, ಹಂಗಾಗಿ ಅಲ್ಲಿ ಇವರು ಹೋಗಿ ಊಟ ಮಾಡ್ಕೊಂಡ್ ಬಂದಿದ್ದಾರೆ. ನಾನ್ ತಿಂದಿಲ್ಲ ಅನ್ನೋದಕ್ಕೋಸ್ಕರ ಹೋಗಿ ಬಿರಿಯಾನಿ ಮತ್ತೆ ಕಬಾಬ್ ತಂದರಂತೆ. ನೋಡೋಣ ಬನ್ನಿ ಹೆಂಗೈತೆ. ಮಮ್ಮಿ ಎಲ್ಲೈತೆ ಕಬಾಬು? ಇಲ್ಲಿಟ್ಟವ್ರೆ. ಇದೇನ ಮಮ್ಮಿ? ಓಪನ್ ಮಾಡು. ನನಗೋಸ್ಕರ ಕಬಾಬು ಮತ್ತೆ ಬಿರಿಯಾನಿ. ಮಮ್ಮಿ ನನಗೆ ಕಬಾಬ್ ಇಷ್ಟ ಅಂತ ಯಾರು ಹೇಳಿದ್ದು? ನಾನು ಹೇಳಿದ್ದು. ಯಾರು ಹೇಳಿದ್ದು? ನಾನು ಹೇಳಿದ್ದು. ನೀನ್ ಹೇಳಿದ್ದ? ನನ್ ಮಗನಿಗೆ ಕಬಾಬ್ ಇಷ್ಟ ಅಂತ. ಅದಕ್ಕೆ ತರ್ಸ್ದೆ. ನಾವು ತಿಂದಿದ್ವಲ್ಲ ಅಲ್ಲಿ ದೇವಸ್ಥಾನ ಹತ್ರ ಪ್ರಸಾದನ. ಅದಕ್ಕೆ ನನ್ ಮಗನ್ ಕಾಂಬ ಬಿಟ್ಟು ತಿನ್ನಕ್ಕಾಗಲ್ಲ ಅಂತ. ಹೌದಾ? ಯಾಕೆ ಒಂದೇ ಒಂದು ಪ್ಯಾಕೆಟ್ ತಿಂದಿದ್ದೀರಾ? ಐತೆ ಇಲ್ಲಿ ಬಾ. ಎಲ್ಲೈತೆ? ಅಪ್ಪ ಎಲ್ಲಿ ಅವತ್ತು ತಂದಿದ್ದಲ್ಲ, ಅಲ್ಲೇ ನಾ ತಂದಿದ್ದು. ಎಲ್ಲಿ ತಂದಿದ್ದು? ಜನಪ್ರಿಯ ಹತ್ರನ? ಹೌದಾ? ಎಷ್ಟು ಪ್ಲೇಟು? 120 ರೂಪಾಯಿ. ಈ ತರ ಇದೆ, ಫ್ಲೇವರ್ ಸಕ್ಕದಾಗಿದೆ. ಟೇಸ್ಟ್ ಮಾಡಿ ನೋಡ್ಬೇಕು. ಮಮ್ಮಿ ಕಬಾಬು ಅದು ತಟ್ಟೆಗೆ ಹಾಕ್ಬಿಡು, ಅದಕ್ಕೆ ಹಾಕ್ಬಿಡು. ಎಲ್ಲಿ? ಹಾ, ಅಲ್ಲಿ ಮಾಡಿರೋದು. ಹಾ, ಹಾ, ಹೌದಾ? ಆಕ್ಚುಲಿ ಒಂದೇ ಒಂದು ಪ್ಲೇಟ್ ತಂದವ್ರೆ. ನಾನ್ ನಮ್ಮ ಅಪ್ಪ ಬಂದ್ಬಿಟ್ಟು ತಿನ್ನಲ್ಲ. ಫಸ್ಟ್ ನಮ್ಮ ಅಪ್ಪಗೆ ನಮ್ಮ ಅಮ್ಮಗೆ ತಿನ್ಸ್ಬಿಟ್ಟೆ, ಆಮೇಲೆ ನಾನು ತಿಂತೀನಿ. ಓಕೆನಾ? ಕಬಾಬ್ ಆಗ್ತೈತೆ ನಮ್ಮಮ್ಮ. ಮಮ್ಮಿ ಆಕ್ಚುಲಿ ನಿನಗೆ ಕಬಾಬ್ ತಗೋ ಅಂತ ನಾನೇ ಹೇಳಿದ್ದು ಅಪ್ಪಂಗೆ, ನಿನಗೆ ಕಬಾಬ್ ಇಷ್ಟ ಅಂತ. ಎಲ್ಲಿ? ಹಾ, 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 ಹಾ. ಮಮ್ಮಿ ನಿಮಗೆ ಕಬಾಬ್ ಅಂದ್ರೆ ಇಷ್ಟನಾ? ಕಬಾಬ್ ಅಂದ್ರೆ ಇಷ್ಟ. ಆಮೇಲೆ ಇನ್ನೇನು ಇಷ್ಟ? ಫಿಶ್ ಇಷ್ಟನಾ? ಫಿಶ್? ಹಾ, ಫಿಶ್, ಫಿಶ್. ಹಾ, ಈ ತರ. ಅಪ್ಪ ಬಾಪ, ನೀನು ಟೇಸ್ಟ್ ಮಾಡು. ಟೇಸ್ಟ್ ಮಾಡು ಬಾ. ಆಕ್ಚುಲಿ ಒಂದೇ ಒಂದು ಪ್ಲೇಟ್ ಐತೆ, ಬಟ್ ಇದ್ರಲ್ಲಿ ಫುಲ್ ಶೇರ್ ಮಾಡಬೇಕು. ನೋಡ್ಬೇಕು. ಕೈ ತೊಳೆ ನೀರು. ಸಕ್ಕತ್ತಾಗೈತೆ ಬಿರಿಯಾನಿ. ಅಬ್ಬ ಆಕ್ಚುಲಿ ನೆಲಮಂಗಲದಲ್ಲಿ 1 ತಗೊಂಡ್ರೆ 1 ಫ್ರೀ ಇವತ್ತು ನಡೀತಾ ಇತ್ತು. ಆದ್ರೆ ನಾನೇ ತರ್ಲಿಲ್ಲ, ಹಂಗೆ ಬಂದ್ಬಿಟ್ಟೆ. ಮಮ್ಮಿ ತಗೋ ಮಮ್ಮಿ. ಹೆಂಗೈತೆ? ಚೆನ್ನಾಗೈತಾ? ಏನಪ್ಪ? 1 ತಗೊಂಡ್ರೆ 1 ಫ್ರೀ ಅಂದ್ಮೇಲೆ ತಗೊಂಡ್ಬಿಡ್ತಾನೆ. 1 ತಗೊಂಡ್ರೆ 1 ಫ್ರೀ ಅಂತ ಅಂದ್ರೆ ಆಕ್ಚುಲಿ ಡೌಟ್ ಆಯ್ತು, ಅದಕ್ಕೋಸ್ಕರ ನಾನು ಇವತ್ತು ತರಕ್ ಹೋಗ್ಲಿಲ್ಲ. ಆಮೇಲೆ ನೋಡದೆ ತಿರ್ಗಾ ಫುಲ್ ರಶ್ ಇತ್ತು. ಆಗ್ಲೇ ಫೋನ್ ಮಾಡಿ ಹೇಳ್ಬಿಟ್ಟಿದ್ಯಾ ನಮ್ಮ ಅಕ್ಕಂಗೆ? ಹಲೋ ಮಮ್ಮಿ, ಆಗ್ಲೇ ಫೋನ್ ಮಾಡಿ ಹೇಳ್ಬಿಟ್ಟೈತೆ. ಸೂಪರ್ ಆಗದಪ್ಪ. ಚೆನ್ನಾಗೈತಾ? ಮಮ್ಮಿ ಕಬಾಬ್ ತಿನ್ನು. ಕಬಾಬ್ ತಿಂದೆ, ಅವಾಗೇ ತಿಂದೆ. ನೀನ್ ತಿನ್ನು. ನಾನ್ ತಿಂತೀನಿ, ನೀನ್ ತಿನ್ ಮಮ್ಮಿ. ನಿನ್ಗೋಸ್ಕರನೇ ತರ್ಸಿರೋದು ಕಬಾಬು. ಹೌದಾ? ಈ ಫ್ಲಾಶ್ ಲೈಟ್ ಹಾಕಿರೋದಕ್ಕೆ ಕಣ್ಣೇ ಕಾಣಿಸ್ತಲ್ಲ ನನ್ಗೆ. ತಳಪ್ಪ. ಸಕ್ಕದಾಯ್ತಾ? ಅಬ್ಬಾ ಬಾಪ ಬೇಗ.
ಸಕ್ಕತ್ತಾಯ್ತಾ ಕಬಾಬ್. ಇನ್ನೇನು ನಮ್ಮೂರ್ ಜಾತ್ರೆ ಹತ್ರ ಬರ್ತೈತೆ. ಇನ್ಮೇಲೆ ಡೈಲಿ ವಿಡಿಯೋಸ್ ಮಾಡ್ಬೇಕು ಅಂತ ಫಿಕ್ಸ್ ಆಗಿದ್ದೀನಿ. ಅಮ್ಮ ಇನ್ಮೇಲೆ ಡೈಲಿ ವಿಡಿಯೋಸ್ ಮಾಡ್ಬೇಕು ಅಂತ ಇದ್ದೀನಿ. ಆಯ್ತಪ್ಪ ಸಪೋರ್ಟ್ ಮಾಡ್ತೀಯಾ? ಆಯ್ತಪ್ಪ ಹಾ ಆಯ್ತಪ್ಪ ಪಕ್ಕನಾ? ಡೈಲಿ ವಿಡಿಯೋಸ್ ಮಾಡೋಣ ಮಾಡೋಣ. ಅಷ್ಟ. ಅಪ್ಪ ಡೈಲಿ ವಿಡಿಯೋಸ್ ಮಾಡೋಣ. ಹಾ ನೋಡಿದ್ವಿ ಈ ಕಡೆ ತಿರುಗು ಅಷ್ಟೇ. ನೀವು ಸಪೋರ್ಟ್ ಮಾಡ್ರಿ ನನಗೆ. ನಾನು ಡೈಲಿ ವಿಡಿಯೋಸ್ ಮಾಡಿ ಯೂಟ್ಯೂಬ್ಗೆ ಹಾಕ್ತೀನಿ. ಓಕೆನಾ? ಯೂಟ್ಯೂಬ್ ಅಲ್ಲಿ ಆಲ್ಮೋಸ್ಟ್ ಎಲ್ಲಾರ ಮನೆ ಸಪೋರ್ಟ್ ಮಾಡ್ತಾರೆ ಅಂತ ಅನ್ಕೊಂಡಿದೀನಿ. ಯಾಕಂದ್ರೆ ದಿನದಿಂದ ದಿನಕ್ಕೆ ಒಂದೊಂದೇ ಮೆಟ್ಲು ಹತ್ತುತ್ತಾ ಇದ್ದೀನಿ. ಒಂದಲ್ಲ ಒಂದ್ ದಿವಸ ನಾನು ಸಕ್ಸಸ್ ಆಗ್ತೀನಿ ಅಂತ ಒಂದ್ ನಂಬಿಕೆ ಐತೆ. ಬಟ್ ಇದಕ್ಕೆ ಫಸ್ಟ್ ನಿಮ್ ಸಪೋರ್ಟ್ ನನಗ್ ಬೇಕು. ಸಪೋರ್ಟ್ ಮಾಡ್ತೀರಾ? ಹಾ ಸಾಂಬಾರ್ ಹಾಕೊಂಡ್ಬಿಡ. ಅಪ್ಪಂಗೆ ನಾನು ಇವಾಗ ಕಬಾಬ್ ತಿನ್ಸ್ತೀನಿ. ಯಾಕಪ್ಪ ಅನ್ನ ಸಾಂಬಾರ್ ತಿಂತ ಇದ್ಯಾ? ಅನ್ನ ಸಾಂಬಾರ್ ಯಾಕೆ ತಿಂತ ಇದ್ಯಾ? ಬಾ ಸ್ವಲ್ಪ ಬಿರಿಯಾನಿ ತಿನ್ನು ಅಂತ. ಪೀಸ್ ತಗೋ, ಪೀಸ್ ತಗೋಪ್ಪ. ಒಂದೊಂದ್ ಪೀಸ್ ತಗೋ. ನಾನು ಇನ್ನೇನು ಕೇಳಲ್ಲ. ಒಂದೊಂದ್ ಪೀಸ್ ತಗೋ, ಒಂದೊಂದ್ ಪೀಸ್ ಇಟ್ಕೋ. ತಗೋ ತಾಪ ಒಂದೊಂದ್ ಪೀಸ್. ಏನಿಲ್ಲ, ನಾನು ಬೇಕಾದ್ರೆ ನಾವು ತಿಂತೀನಿ ಡೈಲಿ. ತಾವ ಒಂದೊಂದ್ ಪೀಸ್ ಎತ್ಕೊಂಬಂದು ನನಗೆ ಸಮಾಧಾನ ಆಗುತ್ತೆ. ಬೇಡ ಇದಾದ್ರೆ ಕಬಾಬ್ ತಗೋ ಬಾ. ಬಿರಿಯಾನಿ ರೈಸ್ ಬೇಡ ಅಂದ್ರೆ ಕಬಾಬ್ ತಗೋ. ಕಬಾಬ್ ಆಗಲ್ಲ ಅಂತ ಹೇಳಿ. ಸರಿ ಆಯ್ತು. ನಿಂಬೆನ್ ತಗೋ, ಎತ್ಕೋಪ. ಸಾಕ್ ಬೇಡ, ಏನವ ತಿಂತಿರ್ತೀವಿ ತಗೋ. ನಮ್ಗೆ ಆಗಲ್ಲ ಅದು ಕಬಾಬ್. ಮಮ್ಮಿ ತಗೋ, ಊಟ ಬಿಡಂತ. ಮಮ್ಮಿ ಇಕ್ಕಂಬ ನೀನು. ಇಕ್ಕಂಬಮ್ಮ. ಅದೆಲ್ಲ ಏನು ಬೇಡ, ನಾನು ಹಿಂಗೆ ತಿಂತೀನಿ. ಅದು ಮೊಸರು ಹಾಕಂತಾನೆ. ಸಕ್ಕತ್ತಾಯ್ತು ರೈಸು, ಬಿರಿಯಾನಿ ಸಕ್ಕತ್ತಾಯ್ತು. ಸಾರು ಸಾಂಬಾರು ಸಕ್ಕತ್ತಾಯ್ತು. ಆಯ್ತು ಅದ್ರೇನೆ. ಅಪ್ಪ ಲಾಸ್ಟ್ ಟೈಮ್ ಇಲ್ಲೇ ತಂದೆ ಇದು. ಲಾಸ್ಟ್ ಟೈಮ್ ಇಲ್ಲೇ ನಾವು ತಂದೆ ಇದು. ಎಲ್ಲಿ ನಾವು ತಂದೆ ಇದು? ಎಲ್ಲಿ? ಅದು ಬೇಡ ಮಮ್ಮಿ, ಅದು ಸಾಂಬಾರಲ್ಲಿ ಏನ್ ಬೇಡ. ಎಲ್ಲಿ ಭಾರತ್ರನ? ಪೀಸ್ ಹಾಕೋರಪ್ಪ, ದಪ್ಪದ ಪೀಸೇ ಹಾಕೋರ. ದಪ್ಪದ ಪೀಸೇ ಹಾಕೋರ. ಅವ್ರ ಹೆಂಡತಿ ಮಕ್ಕಳೆಲ್ಲ ಚೆನ್ನಾಗಿರ್ಲಿ. ನನ್ ವಿಡಿಯೋಸ್ ಏನಾರು ಬೈ ಮಿಸ್ ಆಗ್ಯಾವ ತರ ನೋಡಿದ್ರೆ ಅಣ್ಣ ಬೈಕಂಬೇಡ. ಓಕೆನಾ? ನಮ್ಮ ಫ್ರೆಂಡ್ ಬಿರಿಯಾನಿ ಅಂಗಡಿ ಹೋಟ್ಲು ಎಲ್ಲಿ? ಗೇಟಾಗೆ. ಹಾ ನೋಡಿ ಇವಾಗ ಅಲ್ಲಿ ಬಿಟ್ಬಿಟ್ಟು ಇಲ್ಲಿ ಬನ್ನಿ ನೋಡೋಣ ಅಂತ. ಹಾ ಹೆಂಗ್ ಕೊಡ್ತೀರಾ ನೋಡಿ ಕೊಡಿ ಅಂತಂದೆ. ಹಾ ಆಯ್ತು ಕೊಡ್ತೀವಿ ಬಿಡಿ ಸರ್, ನೋಡಿ ಸರ್. ಹಾ ಹಾ ಸರಿ ಆಯ್ತು ಕೊಡಿ ಅಂತಂದೆ. ಸರ್ ಆಯ್ತು. ಈಗ ಗ್ಯಾಸ್ ಬೇರೆ ಇಲ್ಲ ಸರ್, ಏನ್ ಮಾಡ್ಬೇಕು? ಹಾ ಅಮ್ಮ ಹಾಕಂಬ. ಯಾಕೆ ನೀನು ಸುಮ್ನೆ ಕೂತಿದ್ಯಾ? ತಗೋ ಬಿರು, ಪೀಸ್ ತಿನ್ಸ್ತೀನಿ, ತಿನ್ನು. ತಿನ್ನಪ್ಪ ನೀವು, ನಾನು ತಿಂದಿದ್ದೀನಿ. ತಿನ್ನು ಮಮ್ಮಿ. ಯಾವಾಗ ತಿಂದಿದ್ದೀನಿ. ತಗೋ ಮಮ್ಮಿ. ಹೆಂಗೈತೆ? ಚೆನ್ನಾಗೈತಾ? ಚೆನ್ನಾಗದಪ್ಪ. ಇನ್ನೊಂದ್ 2 ವಾರ ಆಗ್ತಿದ್ದಂಗೆ ನಮ್ಮೂರ್ ಜಾತ್ರೆ ಸ್ಟಾರ್ಟ್ ಆಗುತ್ತೆ. ನಾನು ಮಾಡೋ ಬಿರಿಯಾನಿ ಎಲ್ಲ ನಮ್ಮ ಹುಡುಗರಿಗೆ ಸಿಕ್ಕಾಪಟ್ಟೆ ಇಷ್ಟ. ಬಿರಿಯಾನಿ ಮಾಡ್ತೀನಿ, ಅದನ್ನು ವಿಡಿಯೋ ಮಾಡ್ಬಿಟ್ಟು ಹಾಕ್ತೀನಿ. ಓಕೆನಾ? ಎಲ್ಲರೂ ನನ್ಗೆ ಹಿಂಗೆ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ಕೊಂತ ಇರ್ತೀನಿ. ಎಲ್ರದ್ದು ಊಟ ಆಯ್ತಾ? ಅಪ್ಪ ಕಬಾಬ್ ಎಷ್ಟು ತಂದಿದ್ಯಾ? ಅದು ಲಾಸ್ಟ್ ಅಲ್ಲಿ ಕುಡಿತೀನಿ ಬಿಡಿ ಮಮ್ಮಿ. ಕಬಾಬ್ ಎಷ್ಟು ತಂದಿದ್ದ? 150 ಗ್ರಾಮು. ಮಮ್ಮಿ ಇವಾಗ ನೀನು ತಟ್ಟೆಗೆ ಹಾಕಮ್ಮ. ಹಾ ಮೊಟ್ಟೆ ಏನ್ ಫ್ರೀನಾ ಬಿರಿಯಾನಿಗೆ? ಅಪ್ಪ ಮೊಟ್ಟೆ ಫ್ರೀನಾ?
ಮಸಾಲೆ ಎಲ್ಲ ಕರೆಕ್ಟಾಗಿ ಹಾಕೋರೆ ಯಾರು ಬಿರಿಯಾನಿಗೆ. ನಿಂಬೆ ನಿಂತ್ಕೊಂಡು ತಿಂತಾ ಇರಬೇಕು, ಸಕ್ಕತ್ತಾಗಿರುತ್ತೆ. ಎಷ್ಟು 2 ಹಾಫಾ ತಂದಿದ್ದು? ಸಕ್ಕತ್ತಾಯ್ತಾ? ಬಾ ಕೂತ್ಕೋ ಬಾ, ಊಟ ಮಾಡು. ಯಾಕೆ ಮಮ್ಮಿ, ನೀನು ಕಬಾಬು ತಗೊಂಡು ನೀನು ಹಾಕೊಂಡು ತಿನ್ನು. ನನ್ಗೆಲ್ಲ ಹಾಕ್ಬಿಡೋದು. ಇರ್ಲಿ ತಿನ್ನು ಮಮ್ಮಿ. ಮಮ್ಮಿ ಬರೀ ಇದು ಅನ್ನ ಸಾಂಬಾರ್ ಹಾಕಿ ತಿಂತಿದ್ಯಾ? ಮಜ್ಜಿಗೆ ಐತೆ. ಏನ್ ಮಜ್ಜಿಗೆ ಐತೆ? ಬಿರಿಯಾನಿ ಒಂಚೂರು ಹಾಕ. ಬೇಡ ಮಂಗನೆ ನಂಗೆ. ಯಾಕೆ? ಅದೇ ಯಾಕೆ? ನೀನ್ ತಿನ್ನು, ಹೊಟ್ಟೆ ತುಂಬ. ನಾನ್ ತಿಂತೀನಿ ಮಮ್ಮಿ, ನೀನೊಂಚೂರು ಹಾಕೋ ರೈಸು. ಊಟ ಮಾಡಂಗಿಲ್ಲ ರವ. ಯಾಕೆ? ನನ್ಗೆ ಇದೇ ಸಾಕು, ಇದು ಜಾಸ್ತಿನೇ. ಅಲ್ಲಿ ಏನೇನೇನ್ ಮಾಡಿಸಿದ್ರು? ಅಲ್ಲಿ ಇದು ಚಿಕನ್ ಫ್ರೈ ಮಾಡಿದ್ರು, ಬೋಟಿ ಗೊಜ್ಜು ಮಾಡಿದ್ರು, ಮಟನ್ ಸಾರು ಮಾಡಿದ್ರು, ಮುದ್ದೆ, ಅನ್ನ, ರೈಸು, ರಸ, 4 ಐಟಮ್ ಮಾಡಿದ್ರು. ಹೌದೇನು? ಅಪ್ಪ ಜನ ಎಲ್ಲ ಹೆಂಗಿದ್ರು? ಜನ ಎಲ್ಲ ಸಖತ್ ಜನ ಇದ್ರು. ಸಿಕ್ಕಾಪಟ್ಟೆ ಜನ ಇದ್ರ? ಸಿಕ್ಕಾಪಟ್ಟೆ ಜನ. 11:30 ಸ್ಟಾರ್ಟ್ ಆಗಿದೆ. ಹೋಗಾಗಲೇ 10 ಜನ ಆಗಿ. ನಾವು 1 ಗಂಟೆ ಹೋದ್ವಿ. ಎಲ್ಲ ಊಟ ಮಾಡಿ. ನಾನ್ ಬರಕ್ಕೆಲ್ಲಪ್ಪ ಅಂಗಡಿಯಲ್ಲಿ ಒಬ್ನೇ ಇದ್ದೆ, ಹಂಗಾಗಿ ನಾನ್ ಬರಕ್ಕಾಗಲಿಲ್ಲ. ಇಲ್ಲಾಂದ್ರೆ ಓಡ್ ಬರ್ತಿದ್ದೆ. ಅಡುಗೆ ಚೆನ್ನಾಗೇನೋ ಮಾಡಿದ್ರು, ಬಟ್ ನಾನ್ ಬರಕ್ಕಾಗಲಿಲ್ವಲ್ಲ. ನಾನ್ ಬರೋಣ ಅಂತಂದ್ರೆ ಸ್ಟೋರಲ್ಲಿ ಒಬ್ನೇ ಇದ್ದೆ, ಯಾರು ಇರ್ಲಿಲ್ಲ, ಹಂಗಾಗಿ ಬರಕ್ಕಾಗಲಿಲ್ಲ ಅಷ್ಟೇ. ನನ್ನ ಮಗ ಬರ್ತದೆ ಅಂತ ಕಾಯ್ಕೊಂಡಿದ್ದೆ. ನಮ್ಮ ಮಗ ಬರ್ಲಿಲ್ಲ, ಬಿರಿಯಾನಿ ಮಗಂತ ಕಳಿಸ್ದೆ. ನಾವ್ ತಿಂದ್ ಬಂದಿದ್ವಿ, ಮಗನ್ ಹೆಂಗ್ ಬಿಟ್ಟು ತಿನ್ನೋದು, ತಾಮಗಂತ ಕಳಿಸ್ದೆ. ತಾಮಂದು ನೆಕ್ಸ್ಟ್ ವೀಕ್ ಹೊಸ್ತಾಡಕ್ ಬೇರೆ ಫುಲ್ ಗ್ರ್ಯಾಂಡು. ಹೊಸ್ತಾಡಕ್ ಬೇರೆ ಫುಲ್. ಎಲ್ಲಿ ನಿನ್ ಮಗಳು ಫೋನ್ ತೆಗಿತಾಳಪ್ಪ? ಕರೆನ್ಸಿ ಹಾಕ್ಸೇ ಇಲ್ವಾ? ಯಾರಿಗೆ ಗೊತ್ತು? ಕರೆನ್ಸಿ ಇಲ್ಲ ಅಂತವ್ರೆ, ಅಟ್ಲೀಸ್ಟ್ ಬೇರೆ ಮೊಬೈಲ್ ಇಂದ ಫೋನ್ ಮಾಡಿ ಹೇಳ್ತಾನೆ. ಇವಾಗ ರಾಜನ್ ಫೋನ್ ಮಾಡಿದ್ದು, ರಾಜನ ಎತ್ತಲಿಲ್ಲ, ಸ್ವಿಚ್ ಆಫ್ ಅಂದ್ರು. ಅದೇನನ್ನೋದೇ ಗೊತ್ತಿಲ್ಲಪ್ಪ. ಕರೆನ್ಸಿ ಇಲ್ಲ ಅಂತ ಇಲ್ಲ, ನೀವು ಅಪ್ಪ ನಾನೇ ಹಾಕಿಸ್ಲಾ ಅಂತಂತು. ಅದು ಏನು ಮಾತಾಡ್ಲಿಲ್ಲ. ಇನ್ನೊಂದ್ ಸ್ವಲ್ಪ ಅನ್ನ. ಅದು ನೋಡ್ತದೆ. ನಮ್ಮ ಅಪ್ಪ ಯಾವ ಸೀರಿಯಲ್ ಅಲ್ಲಿ ಫುಲ್ ಬಿಸಿ ಆಗ್ಬಿಟ್ಟದೆ. ಕಡಿಕೆಲ್ಲ ಜ್ಞಾನ ಇಲ್ಲ. ಫೈನಲಿ ಬಿರಿಯಾನಿ ಎಲ್ಲ ಮುಗೀತು. ಫುಲ್ ಸುಸ್ತಾಗ್ಬಿಟ್ಟಿದ್ದೀನಿ, ತಟ್ಟೆ ಫುಲ್ ಎಲ್ಲ ಖಾಲಿ ಆಯ್ತು. ಲಾಸ್ಟ್ ಒಂದೇನು ಪೀಸ್ ಇದೆ. ನಮ್ಮ ಅಮ್ಮ ಅನ್ನ ಸಾಂಬಾರ್ ತಿಂತಾ ಐತೆ ಪಾಪ. ಮಮ್ಮಿ ಇನ್ನೂ ಕಬಾಬ್ ಹಂಗೆ ಇದೆ 2 ಪೀಸು. ಆಮೇಲೆ ಬೇಡ ನೀನು ತಿನ್ನು, ಆಮೇಲೆ ಫುಲ್ಲು ಸುಸ್ತಾಗೋಯ್ತು. ಫುಲ್ ನೋಡು ಹೊಟ್ಟೆ. ಆಮೇಲೆ ಅಪ್ಪ ಸಕ್ಕತ್ತಾದ ಬಿರಿಯಾನಿ. ಹೋದಾಗ ಹೇಳು, ಸಕ್ಕತ್ತಾದ ಬಿರಿಯಾನಿ, ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಸಕ್ಕತ್ತಾಗೆ ಕೊಟ್ಟಿದ್ಯಾ. ನನ್ನ ಮಗ ತಿನ್ಬಿಟ್ಟು ಖುಷಿ ಪಟ್ಟ. ನೆಕ್ಸ್ಟ್ ಟೈಮ್ ಇಲ್ಲಿಗೆ ಬರ್ತೀವಿ, 1 ತಗೊಂಡ್ರೆ 1 ಫ್ರೀ ಕೊಡು ಅಂತ ಹೇಳು, ಓಕೆನಾ? ಫೈನಲಿ ನಾನು ಮುಗೀತು. ಮಮ್ಮಿ, ನಾನು ಹೋಗಿ ಕೈ ತೊಳ್ಕೊಂಬತ್ತೀನಿ. ಆಕ್ಚುಲಿ ನಮ್ಮೂರಿಗೆ ಹೊಸ ದೀಪ ಹಾಕ್ಸವ್ರೆ, ಅದ್ರದ್ದು ಬೆಳಕು.
ಮಮ್ಮಿ ಮೂಳೆ ಕೊಡು ಮಮ್ಮಿ. ಮಮ್ಮಿ ಮೂಳೆ ಕೊಡು. ಲಾಸ್ಟ್ ಒಂಚೂರು ಅನ್ನ ಕೊಡು. ಕರಿಯಾ, ಆಕ್ಚುಲಿ ದಿಸ್ ಇಸ್ ಕರಿಯಾ. ಇಂಟ್ರೊಡ್ಯೂಸ್ ಮಾಡಿಸಿದ್ದೀನಿ ಆಲ್ರೆಡಿ. ತಿನ್ನು ತಿನ್ನು. ಮಿಕ್ಸ್ ಆಗ್ಬಿಟ್ಟಿದೆ ಅನ್ನ ಸಾಂಬಾರಲ್ಲಿ ಮೂಳೆ. ಆಕ್ಚುಲಿ ಇದು ನಮ್ಮ ನಾಯಿ ಅಂತಲ್ಲ, ಒಂಥರ ನಮ್ಮ ನಾಯಿ ಥರನೇ. ಬಟ್ ಇದು ತಿಂದಾದ್ಮೇಲೆ ಒಂದು ಸೆಕೆಂಡು ಕೂಡ ನಮ್ಮ ಮನೆಯಲ್ಲಿ ಇರುವುದಿಲ್ಲ, ಓಡ್ತಾ ಇರ್ತಾನೆ ತಿನ್ಬಿಟ್ಟು. ಓಕೆ ಆಯ್ತು, ಊಟ ಮಾಡಪ್ಪ ರಾಜ. ಓಕೆ ಗೈಸ್, ಫೈನಲಿ ಊಟ ಅಂತ ಆಯಿತು. ಇನ್ನೇನಿಲ್ಲ, ಇವಾಗ ಹಾಸ್ಕೊಂಡು ಮಲ್ಕೊಳ್ಳೋದಷ್ಟೇ. ಒಂದು ಸ್ವಲ್ಪ ಹೊತ್ತು ಟಿ ವಿ ನೋಡಿ. ಓಕೆನಾ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಹೀಗೆ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬೈ ಬೈ, ಟೇಕ್ ಕೇರ್, ಗುಡ್ ನೈಟ್.